ಜಲಯುದ್ಧ ಆರಂಭಿಸಿದಂಥ ಭಾರತದ ಒಂದೊಂದೇ ಹೊಡೆತಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಸಿಂಧೂ ನದಿ ನೀರನ್ನ ನಿಲ್ಲಿಸಿದ್ದಕ್ಕೆ ಭಾರತಕ್ಕೆ ಬೆದರಿಕೆ ಹಾಕಿದಂಥ ಪಾಕ್ ಝೇಲಂ ನದಿ ಆರ್ಭಟವನ್ನ ಕಂಡು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ಇತ್ತ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಉಗ್ರರಿಗೆ ಕಠಿಣ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತೀವಿ ಅಂತ ಪುನರುಚ್ಚರಿಸಿದ್ದು ಪಾಕ್ನ ಎದೆ ಬಡಿತವನ್ನ ಹೆಚ್ಚಿಸಿದೆ. ಭಾರತದ ಜಲಯುದ್ಧಕ್ಕೆ ಪತರಗುಟ್ಟಿದ ಪಾಕಿಸ್ತಾನ. ಝೇಲಂ ನದಿಗೆ ನೀರು, ಮುಜಫರಾಬಾದ್ ಕಂಗಾಲು. ಪ್ರವಾಸಿಗರ ಸ್ವರ್ಗ ಪೆಹಲ್ಗಾಂನಲ್ಲಿ ಅಮಾಯಕರ ರಕ್ತ ಹರಿಸಿದ ಉಗ್ರರನ್ನ ಭಾರತ ಭೇಟಿಯಾಡ್ತಿದೆ. ಪಾಕಿಸ್ತಾನ ಪೋಷಿತ ಉಗ್ರ ಸಂಘಟನೆಯಿಂದ ಆದ ದಾಳಿಗೆ ತಕ್ಕ ಪಾಠ ಕಲಿಸುವುದಕ್ಕೆ ಮುಂದಾದ ಭಾರತವು ಪಾಕ್ ವಿರುದ್ಧ ಕೆಲವು ಕಠಿಣ ಕ್ರಮಗಳನ್ನ ತಾಳಿದೆ. ಅದರಲ್ಲೂ ಸಿಂಧೂ ಒಪ್ಪಂದವನ್ನ ಭಾರತ ರದ್ದು ಮಾಡ್ತಾ ಇದ್ದಂತೆ ಪಾಕಿಸ್ತಾನ ಕಂಗಾಲಾಗಿದೆ. ಸಿಂಧೂ ನದಿಯಲ್ಲಿ ನೀರು ಹರಿಯದಿದ್ರೆ ಭಾರತದ ರಕ್ತ ಹರಿಯುತ್ತೆ ಅಂತ ಎಲುಬಿಲ್ಲದ ನಾಲಿಗೆಯನ್ನ ಹರಿಬಿಡ್ತಿದೆ. ಮೊನ್ನೆ ನೀರು ನಿಲ್ಲಿಸಿ ಶಾಕ್ ಕೊಟ್ಟಿದ್ದ ಭಾರತ ಇವಾಗ ನೀರು ಹರಿಸಿ ಜಲಪ್ರಳಯವನ್ನೇ ಸೃಷ್ಟಿಸಿದೆ. ಬೇಸಿಗೆ ಕಾಲದಲ್ಲಿ ಪಾಕಿಸ್ತಾನಕ್ಕೆ ಕೊಡಲೆಂದೇ ಉರಿ ಡ್ಯಾಂನಲ್ಲಿ ಇಟ್ಟುಕೊಂಡಿದ್ದ ನೀರನ್ನ ಏಕಾಏಕಿ ಝೇಲಂ ನದಿಗೆ ಬಿಟ್ಟಿದೆ. ಅದು ಎಂದಿನ ಪ್ರಮಾಣಕ್ಕಿಂತ ಅಧಿಕವಾಗಿ ನೀರು ರಿಲೀಸ್ ಮಾಡಿದ್ದು ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್, ಹಟಿಯನ್ ಬಾಲಾ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಝೇಲಂ ನದಿ ಪಾತ್ರದ ಜನರು ಮನೆಗಳನ್ನ ತೊರೆದಿದ್ದಾರೆ. ಸದ್ಯ ಮುಜಫರಾಬಾದ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಮನ್ ಕಿ ಬಾತ್ನಲ್ಲಿ ಉಗ್ರರ ದಾಳಿ ಖಂಡಿಸಿದ ಮೋದಿ. ಪೆಹಲ್ಗಾಂ ಹತ್ಯಾಕಾಂಡದ ವಿರುದ್ಧ ಸಿಡಿದೆದ್ದಿರುವ ಪ್ರಧಾನಿ ಮೋದಿ ಉಗ್ರರ ಸಂಹಾರದ ಶಪಥಗೈದಿದ್ದಾರೆ. ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲೂ ಪೆಹಲ್ಗಾಂ ನರಮೇಧದ ಬಗ್ಗೆ ಮಾತನಾಡಿದ ಮೋದಿ ಉಗ್ರರ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಜಮ್ಮು ಕಾಶ್ಮೀರದ ಪ್ರಗತಿ ಶತ್ರುಗಳ ಕಣ್ಣು ಕೆಂಪಾಗಿಸಿದ್ದು ನಾಶಪಡಿಸಲು ಹತಾಶ ಯತ್ನ ನಡೆಸುತ್ತಿದ್ದಾರೆ. ಇಡೀ ಜಗತ್ತು ಉಗ್ರರ ದಾಳಿಯನ್ನ ವಿರೋಧಿಸಿದ್ದು ಕಾಶ್ಮೀರದಲ್ಲಿ ಶಾಂತಿ ಕದಡುವವರನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಪ್ರಧಾನಿ ಮೋದಿ ಶಪಥಗೈದಿದ್ದಾರೆ. ಪೆಹಲ್ಗಾಂನಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸಿದ ಉಗ್ರರ ಹೇಡಿ ಕೃತ್ಯಕ್ಕೆ ಇಡೀ ವಿಶ್ವವೇ ತೀವ್ರ ಖಂಡಿಸುತ್ತಿದೆ. ಕೆಲ ದೇಶದ ನಾಯಕರು ಭಾರತದ ಯಾವುದೇ ಹೋರಾಟಕ್ಕೂ ನಮ್ಮ ಸಾಥ್ ಇದೆ ಅಂತ ಬೆಂಬಲ ಸೂಚಿಸಿದ್ದಾರೆ. ಇದೀಗ ಅಮೆರಿಕದ ಟಾಪ್ ಗುಪ್ತಚರ ಸಂಸ್ಥೆಗಳ ಮುಖ್ಯಸ್ಥರು ಕೂಡ ಭಾರತದ ಬಲಕ್ಕೆ ಕೈಜೋಡಿಸಿದ್ದಾರೆ. ಎಫ್ಬಿಐ ಮುಖ್ಯಸ್ಥ ಕಾಶ್ ಪಟೇಲ್ ಗುಜರಾತ್ ಮೂಲದವರಾಗಿದ್ದಾರೆ. ಇನ್ನು ಸಿಐಎ ಮುಖ್ಯಸ್ಥೆ ತುಳಸಿ ಗಬಾರ್ಡ್ ಹಿಂದೂ ಧರ್ಮದಲ್ಲಿ ನಂಬಿಕೆ ಗೌರವ ಹೊಂದಿದ್ದಾರೆ. ಇವರಿಬ್ಬರು ಉಗ್ರರ ದಾಳಿ ಖಂಡಿಸಿದ್ದು ಅಗತ್ಯ ನೆರವು ನೀಡುವುದಾಗಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ವಾಯುಪಡೆ ಬಳಿಕ ಭಾರತೀಯ ನೌಕಾಪಡೆಯು ಯುದ್ಧ ಸನ್ನದ್ಧ. ಯುದ್ಧ ನೌಕೆಗಳಿಂದ ದೀರ್ಘ ಶ್ರೇಣಿಯ ಕ್ಷಿಪಣಿ ಪ್ರಯೋಗ ಯಶಸ್ವಿ. ಪೆಹಲ್ಗಾಂ ನರಮೇಧದ ಬಳಿಕ ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಅದರಲ್ಲೂ ಪಾಕ್ ಭಾರತವನ್ನ ಕೆರಳಿಸುವ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಇದರಿಂದ ಭಾರತದ 3 ಪಡೆಗಳು ಫುಲ್ ಅಲರ್ಟ್ ಆಗಿವೆ. ಭೂಸೇನೆ, ವಾಯುಪಡೆ ಬಳಿಕ ಇದೀಗ ನೌಕಾಪಡೆಯು ಯುದ್ಧ ತಾಲೀಮು ಮಾಡಿದೆ. ದೀರ್ಘ ಶ್ರೇಣಿಯ ಕ್ಷಿಪಣಿಗಳ ಯಶಸ್ವಿ ಪ್ರಯೋಗ ನಡೆಸಿದ್ದು ಭವಿಷ್ಯದಲ್ಲಿ ರಾಷ್ಟ್ರದ ಜಲಸೀಮೆಯನ್ನ ಕಾಪಾಡುವಲ್ಲಿ ಸರ್ವ ಸನ್ನದ್ಧವಾಗಿದೆ ಎಂದು ಪೋಸ್ಟ್ ಮಾಡಿದೆ. ಈ ಮೂಲಕ ಶತ್ರು ರಾಷ್ಟ್ರ ಪಾಕ್ ಎದೆಯಲ್ಲಿ ಢವಢವ ಹೆಚ್ಚಿಸಿದೆ. ಒಟ್ಟಾರೆ ಪೆಹಲ್ಗಾಂನಲ್ಲಿ ಪ್ರವಾಸಿಗರ ಹತ್ಯೆ ಬಳಿಕ ಭಾರತ ಪಾಕ್ ನಡುವಿನ ಸಂಬಂಧ ಮತ್ತಷ್ಟು ಹಳಸಿದೆ. ಈ ಬಾರಿ ಪಾಪಿಗಳಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು ಅಂತ ಭಾರತ ಪಣ ತೊಟ್ಟಿದ್ದು ಯುದ್ಧದ ಕಾರ್ಮೋಡ ಆವರಿಸಿದೆ.
ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.